ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ಏನಿವತ್ತು ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ವರಲಕ್ಷ್ಮಿ ಹಬ್ಬಕ್ಕೆ ಈ ಸಲ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನನ್ನ 3ನೇ ವರ್ಷದ ವರಲಕ್ಷ್ಮಿ ಹಬ್ಬ. ಆದರೆ 2 ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ. ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವು ಐಟಮ್ಸ್ಗಳನ್ನು ಈ ವರ್ಷ ಪರ್ಚೇಸ್ ಮಾಡಿದ್ದೀನಿ. ಅದು ಏನೇನು ಪರ್ಚೇಸ್ ಮಾಡಿದ್ದೀನಿ, ಅದ್ರ ರೈಟ್ ಎಷ್ಟು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಐಟಮ್ಸ್ಗಳಲ್ಲಿ ಕೆಲವು ನಾನೇ ಮಾಡ್ಕೊಂಡಿರೋವಂಥ ಐಟಮ್ಸ್ಗಳು ಇದ್ದಾವೆ. ಕೆಲವು ಮೀಶೋದಿಂದ ತರಿಸ್ಕೊಂಡಿದ್ದೀನಿ, ಇನ್ನು ಕೆಲವು ಆಫ್ಲೈನ್ ಶಾಪಿಂಗ್ ಸಹ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ದೇವಿ ಸ್ಟ್ಯಾಂಡು, ದೇವ್ರು ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು 2 ವರ್ಷ ಹಾಗೆ 2 ಬಿಂದಿಗೆಗಳನ್ನು ಇಟ್ಬಿಟ್ಟು ಕೂರಿಸ್ಬಿಟ್ಟು ಮಾಡ್ತಿದ್ದೆ. ಆದರೆ ಈ ಸಲ ಸ್ಯಾರಿ ಎಲ್ಲ ಉಡಿಸಿ ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಸ್ಟ್ಯಾಂಡನ್ನು ಮಾಡಿಸ್ಕೊಂಡಿದ್ದೀನಿ. ಇದು ನಮ್ಮ ಮನೆಯವ್ರ ಹತ್ರನೇ ಮಾಡಿಸ್ಕೊಂಡಿರೋದು ನಾನು. ಈ ಸ್ಟ್ಯಾಂಡಿಂದ ಆರಾಮಾಗಿ ನಾವು ಸೀರೆನೂ ಸಹ ಉಡಿಸ್ಬೋದು. ಫಸ್ಟು ಈ ಸ್ಟ್ಯಾಂಡು ನಮಗೆ ರೆಡಿ ಸಿಗತ್ತೆ, ಅರ್ಧ ಸ್ಟ್ಯಾಂಡು ರೆಡಿ ಸಿಗತ್ತೆ. ಆ ಸ್ಟ್ಯಾಂಡನ್ನು ತೊಗೊಂಡು ಎಕ್ಸ್ಟ್ರಾ ಈ ಪೀಸ್ಗಳು ಇದನ್ನೆಲ್ಲ ಕೊಟ್ಟು ಎಕ್ಸ್ಟ್ರಾ ನಾವು ಮಾಡಿಸ್ಕೊಂಡಿರೋದು. ಈ ಸ್ಟ್ಯಾಂಡ್ ಬಂದು ನಮಗೆ 350 ರುಪೀಸಿಗೆ ಸಿಗತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಈ ಥರ ವೆಲ್ಡ್ ಮಾಡಿಸ್ಕೊಂಡಿರೋದು. ಇದ್ರ ಮೇಲೆ ಆರಾಮಾಗಿ ಬಿಂದಿಗೆ ಇಟ್ಟು ದೇವಿಗೆ ಸೀರೆನ ಉಡಿಸ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಫಸ್ಟು ನಾವು ಸ್ಟ್ಯಾಂಡ್ ಯಾವ ರೀತಿ ತೊಗೋತೀವಿ, ಆಮೇಲೆ ನೆಕ್ಸ್ಟ್ ಯಾವ ರೀತಿ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದು ಬಿಂದಿಗೆ, ಕಳಸ, ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ನನ್ನ ಸ್ಟ್ಯಾಂಡಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಹಾಗಾಗಿ ನಾನು ಈ ಬಿಂದಿಗೆನ ತೊಗೊಂಡಿರೋದು. ಇದ್ರ ಪ್ರೈಸ್ ಬಂದು ನಾನು ಕೊಟ್ಟಿದ್ದು 2200 ರುಪೀಸು. ಇಲ್ಲೇ ಲೋಕಲ್ ಶಾಪಲ್ಲಿ ನಮ್ಮ ಭದ್ರಾವತಿಲೇ ತೊಗೊಂಡಿರೋದು. ಕ್ವಾಲಿಟಿನೂ ಚೆನ್ನಾಗಿದೆ, ವೆಯ್ಟು ಇದೆ ತುಂಬ. ಇದು ಸ್ಟ್ಯಾಂಡಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನೋಡ್ಬೋದು, ನೀವೇ ನೋಡಿ ಸ್ಟ್ಯಾಂಡಲ್ಲಿ ಎಷ್ಟು ನೀಟಾಗಿ ಕೂತಿದೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟು ಬಿಂದಿಗೆ ತೊಗೊಬಿಟ್ಟಿದ್ದೆ, ಆಮೇಲೆ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದು. ಅಯ್ಯೋ ಹೇಗಾಗತ್ತಪ್ಪ ಅಂತ ಗಾಬರಿ ಆಗಿತ್ತು. ಆಮೇಲೆ ಕರೆಕ್ಟಾಗಿ ಫಿಟ್ ಆಯಿತು, ಹಾಗಾಗಿ ಖುಷಿ ಆಯಿತು ಸದ್ಯ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ದೇವರಿಗೆ ತೋಮಲೆ. ಇದನ್ನು ನಾನೇ ಮಾಡ್ಕೊಂಡಿರೋದು. ಮನೇಲಿ ಬ್ಲೌಸ್ ಪೀಸ್ ಇತ್ತು, ಆ ಪೀಸಲ್ಲಿ ಈ ಥರ ಮಾಡಿ ಲೇಸ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡಿರೋದು. ಇದಕ್ಕೆ ಯಾವುದೇ ರೀತಿ ಕಾಸ್ಟ್ನ ನಾನು ಪೇ ಮಾಡಿಲ್ಲ. ಈ ಲೇಸಿಗೆ ಮಾತ್ರ ನಾನು ಪೇ ಮಾಡಿರೋದಷ್ಟೇನೆ. ಇದು ಮೀಟರು 10 ರುಪೀಸ್ ಬರುತ್ತೆ ಲೇಸು. ಆ ಲೇಸ್ನ ತೊಗೊಂಡು ನಾನು ಮನೇಲೇ ಮಾಡ್ಕೊಂಡಿರೋ ಅಂಥದ್ದಿದ್ದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಐಟಮ್ ಬಂದು ಈ ಪಿಲ್ಲೋಸು. ದೇವ್ರು ಕೂರಿಸಿದಾಗ ಸೈಡಿಗೆ 2 ಸೈಡು ದೇವ್ರಿಗೆ ಇಡೋದಕ್ಕೋಸ್ಕರ ಈ ಪಿಲ್ಲೋನ ಮಾಡ್ಕೊಂಡಿರೋದು. ಇದನ್ನು ಸಹ ನಾನೇ ಮಾಡ್ಕೊಂಡಿರೋದು ಮನೇಲಿ. ಇದಕ್ಕೂ ಬ್ಲೌಸ್ ಪೀಸ್ನ ಯೂಸ್ ಮಾಡಿದ್ದೀನಿ, ಮತ್ತು ಒಳಗಡೆ ಕಾಟನ್ನ ತುಂಬಿದ್ದೀನಿ ಅಷ್ಟೇನೆ. ಇದಕ್ಕೂ ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟೇನು ಮಾಡಿಲ್ಲ. ನಾನೇ ಮನೇಲಿರೋಂತಹ ವಸ್ತುಗಳನ್ನು ಯೂಸ್ ಮಾಡಿ ಮಾಡ್ಕೊಂಡಿರೋದು. ಈ ಲೇಸು ಮತ್ತು ಬ್ಲೌಸ್ ಪೀಸು ಇದರೊಳಗಡೆ ತುಂಬೋದಕ್ಕೆ ಕಾಟನ್ ಮಾತ್ರ ಬೇಕು ಅಷ್ಟೇನೆ. ಯಾವುದಾದ್ರು ಡಾಲ್ಗಳಿರುತ್ತೆ ಮನೇಲಿ ಮಕ್ಕಳದು, ಆ ಡಾಲ್ಗಳಲ್ಲಿರುವಂತಹ ಹತ್ತಿನೇ ತಕ್ಕೊಂಡು ಯೂಸ್ ಮಾಡ್ಕೊಬೋದು. ಇದನ್ನು ಆರಾಮಾಗಿ ಮನೇಲೇ ಮಾಡ್ಕೋಬೋದು. ದೇವಿನ ಕೂರಿಸಿದಾಗ ಆ ಕಡೆ ಈ ಕಡೆ ಪಿಲ್ಲೋನ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಐಟಮ್ ಬಂದು ಲೋಟಸ್ದು ಈ ಬೌಲ್ಸ್ಗಳನ್ನು ತೊಗೊಂಡಿರೋದು. ಇದು ಡೆಕೋರೇಷನ್ ಪರ್ಪಸ್ ಆಗಿ ತೊಗೊಂಡಿದ್ದೀನಿ. ನಾನು ಮೊನ್ನೆ ಚಿಕ್ಕಪೇಟೆಗೆ ಶಾಪಿಂಗಿಗೆ ಹೋದಾಗ ಅಲ್ಲಿಂದ ಚಿಕ್ಕಪೇಟೆಯಿಂದ ತೊಗೊಬಂದಿದ್ದು. ಇದಕ್ಕೆ 1 ಪೀಸ್ ಬಂದು 150 ಪೇ ಮಾಡಿರೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಇದೆ ಮತ್ತು ವೆಯ್ಟು ಸಹ ಇದೆ. ಇದನ್ನು ಡೆಕೋರೇಷನಿಗೆ ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೀವು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ವರಲಕ್ಷ್ಮಿ ಬ್ಲಾಗಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದು ಇರುತ್ತೆ. ಇದ್ರ ಕಾಸ್ಟ್ ಬಂದು 150 ರುಪೀಸ್ ಒಂದು. ಎರಡಕ್ಕೂ ಸೇರಿಸಿ ನಾನು 300 ಪೇ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ದೊಡ್ಡದಾಗೂ ಇದೆ. ಈಗಂತೂ ವರಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಸಹ ಇದು ಸಿಗತ್ತೆ. ನೆಕ್ಸ್ಟ್ ಬಂದು ಇದೊಂದು ಸಿಂಪಲ್ ಸ್ಟ್ಯಾಂಡು. ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ
ಹಬ್ಬದ ದಿನ ಉರುಳಿ ಆ ಥರ ಏನಾದರೂ ಇಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ಗೊತ್ತಿಲ್ಲ, ಅವತ್ತಿನ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇಲ್ಲೇ ಬಿಗ್ ಬಜಾರಲ್ಲಿ ತೊಗೊಂಡಿದ್ದು, 50 ರುಪೀಸ್ ಕಾಸ್ಟ್ ಇದು. ನಾವೇನಕ್ಕಾದರೂ ಯೂಸ್ ಮಾಡ್ಕೋಬೋದು, ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಥರ. ಅಂದರೆ ತುಂಬ ವೆಯ್ಟ್ ಇಲ್ಲ, ಸಿಂಪಲ್ಲಾಗಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ. ನೆಕ್ಸ್ಟು ಪ್ಲೇಟ್ಸು. ದೇವರಿಗೆ ತಟ್ಟೆ ಎಲ್ಲ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ಸ್ಗಳನ್ನು ತೊಗೊಂಡಿದ್ದೀನಿ. 10 ಪ್ಲೇಟ್ ತೊಗೊಂಡಿದ್ದೀನಿ, 9 ಪ್ಲೇಟ್ಸ್ ತುಂಬ್ತೀನಿ ನಾನು. ನೀವು ಎಷ್ಟು ತುಂಬ್ತಿರೋ 11, 21 ತುಂಬೋರು ಆ ಥರ ತೊಗೋಬೋದು. ಇದೂ ಅಷ್ಟೇ, ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ದಾಗ ಅಲ್ಲಿ ಚಿಕ್ಕಪೇಟೆಯಿಂದ ತಂದಿರೋದು. ನನಗೆ ಇದು ಒಂದಕ್ಕೆ 40 ರುಪೀಸ್ ಬಿತ್ತು ಕಾಸ್ಟು. ಈ ಥರದ್ದು ನಾನು 10 ಪ್ಲೇಟ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಇದನ್ನೆಲ್ಲ ದೇವರಿಗೆ ಅಲಂಕಾರ ಮಾಡಿದಾಗ ಅಲ್ಲಿ ನಮ್ಮ ನಾರ್ಮಲ್ ಪ್ಲೇಟ್ಸ್ಗಳಲ್ಲಿ ತುಂಬಿಡೋದಕ್ಕಿಂತ ಸ್ಟೀಲ್ ಪ್ಲೇಟ್ಸು ಆ ಥರ ಎಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಯೂನಿಕ್ಕಾಗಿ ಯೂಸ್ ಮಾಡಿದ್ರೆ ಚೆನ್ನಾಗೂ ಕಾಣಿಸುತ್ತೆ ಡೆಕೋರೇಷನು. ಅದಕ್ಕೋಸ್ಕರ ಇದನ್ನು ತೊಗೊಂಡಿರೋದು ನಾನು. ನೆಕ್ಸ್ಟು ಈ ಪೀಠ ದೇವ್ರು ಕೂರಿಸೋದಕ್ಕೆ ಅಥವಾ ಕಳಸ ಇಡೋದಕ್ಕೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ನಾವು ಸ್ಟ್ಯಾಂಡ್ ಮೇಲೆ ದೇವ್ರು ಕೂರಿಸೋದ್ರಿಂದ ಸ್ಟ್ಯಾಂಡ್ ಬೇಕಾದ್ರೆ ಇದ್ರ ಮೇಲೆ ಇಟ್ಬಿಟ್ಟು ಸಹ ನಾವು ದೇವ್ರನ್ನ ಕೂರಿಸ್ಬೋದು, ಇಲ್ಲ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಇಲ್ಲೇ ಭದ್ರಾವತಿಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇದಕ್ಕೆ ನಾನು ಪೇ ಮಾಡಿದ್ದು 400 ರುಪೀಸು. ಜಾಸ್ತಿ ಆಯಿತು ಅಂತ ಈಗ ಅನ್ನಿಸ್ತಿದೆ, ಅಂದರೆ ಏನು ಪರವಾಗಿಲ್ಲ, ವರ್ತಿದೆ. ಇನ್ನು ನೆಕ್ಸ್ಟು ನಾನು ತೊಗೊಂಡಿರೋದು ಇದು ಸ್ಕ್ರೀನು. ಬ್ಯಾಕ್ಗ್ರೌಂಡಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ನ ಪರ್ಚೇಸ್ ಮಾಡಿರೋದು. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇದಕ್ಕೆ ನಾನು ಪೇ ಮಾಡಿರೋದು 250 ರುಪೀಸು. ಇದು ಫುಲ್ ಸ್ಕ್ರೀನ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸೈಡಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಯಾವುದೋ ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿಬಿಟ್ಟು ಆಮೇಲೆ ಮೀಶೋದಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು ನನಗೆ, ಹಾಗಾಗಿ ತೊಗೊಂಡಿರೋದು. ಚೆನ್ನಾಗಿದೆ, ಬ್ಯಾಕ್ಗ್ರೌಂಡಲ್ಲಿ ಹೈಲೈಟಾಗಿ ಕಾಣಿಸುತ್ತೆ, ಒಂಥರ ಟೆಂಪಲ್ ಲುಕ್ ಕೊಡುತ್ತೆ. ಮತ್ತು ಸೈಡಲ್ಲಿ ಎಲಿಫೆಂಟ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ದೇವರಿಗೆ ಕೈ ಕಾಲು. ಇದನ್ನು ನಾನು 2 ವರ್ಷದಿಂದ ಏನು ಯೂಸ್ ಮಾಡ್ತಿರಲಿಲ್ಲ, ಹಾಗಾಗಿ ಈ ಸಲ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಸಹ ನಾನೇ ಮಾಡ್ಕೊಂಡಿರೋ ಅಂಥದ್ದು. ದೇವಿಗೆ ನಾನೇ ಮನೆಯಲ್ಲೇ ಹೊಲ್ಕೊಂಡಿರೋ ಅಂಥದ್ದು. ಇದಕ್ಕೂ ನಾನು ಯಾವುದೇ ರೀತಿ ಕಾಸ್ಟ್ನ ಪೇ ಮಾಡಿಲ್ಲ. ಇದು ಮನೇಲಿ ಇದ್ದಂತಹ ಬಟ್ಟೆನ ಯೂಸ್ ಮಾಡಿಕೊಂಡು ಮತ್ತು ಕಾಟನ್ನ ಯೂಸ್ ಮಾಡಿಕೊಂಡು ಹೊಲ್ಕೊಂಡಿರೋ ಅಂಥದ್ದು. ಇದನ್ನು ಸಹ ನಾನು ಸ್ಟ್ಯಾಂಡಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನಾನು ಫಸ್ಟು ಸ್ಟ್ಯಾಂಡನ್ನ ತೊಗೊಳೋದಕ್ಕಿಂತ ಮುಂಚೆನೇ ಹೊಲ್ಕೊಂಡಿದ್ದೆ, ಹಾಗಾಗಿ ಕೈ ಮಾತ್ರ ಸ್ವಲ್ಪ ಉದ್ದ ಇತ್ತು ಅಷ್ಟೇ. ಅದನ್ನು ಈಗ ಸ್ಟ್ಯಾಂಡಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಮತ್ತೆ ಕಟ್ ಮಾಡಿ ಸರಿ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಸ್ಟ್ಯಾಂಡಿಗೆ ಕರೆಕ್ಟಾಗಿದ್ದು ಫಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಐಟಮ್ ಬಂದು ದೇವರಿಗೆ ಹಸ್ತ ಮತ್ತು ಪಾದ. ಇದನ್ನು ಸಹ ನಾನು ಚಿಕ್ಕಪೇಟೆಯಲ್ಲೇ ತೊಗೊಬಂದಿರೋದು. ಚೆನ್ನಾಗಿದೆ, ನೀವು ನೋಡ್ಬೋದು. ನಾನು ಹೊಲಿದಿರೋಂಥ ಕೈಗೆ ಕಾಲಿಗೆ ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಇದ್ರ ಕಾಸ್ಟ್ ಬಂದುಬಿಟ್ಟು 2500 ನಾನು ಪೇ ಮಾಡಿರೋದು. ಜಾಸ್ತಿ ಕೊಟ್ಟಿದ್ದೀನ ಕಮ್ಮಿ ಕೊಟ್ಟಿದ್ದೀನ ನನಗಂತೂ ಗೊತ್ತಿಲ್ಲ, ಯಾಕಂದರೆ ನನಗೆ ಅಷ್ಟಾಗಿ ಚಿಕ್ಕಪೇಟೆಯಲ್ಲಿ ಬಾರ್ಗಿಂಗ್ ಮಾಡೋದು ಅದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರ್ಗಿಂಗ್ ಮಾಡಿ ತೊಗೊಬಂದಿದ್ದೀನಿ. ಅವ್ರು ಹೇಳಿದ್ದು 3500 ಏನೋ, ನಾವು ಕೊಟ್ಟಿದ್ದು 2500. ಚೆನ್ನಾಗಿದೆ, ಕೊಡ್ಬೋದು, ಚೆನ್ನಾಗಿದೆ. ಇದನ್ನೆಲ್ಲ ದೇವಿಗೆ ಹಾಕಿ ಅಲಂಕಾರ ಮಾಡಿದಾಗ ತುಂಬ ಸಖತ್ತಾಗಿ ಕಾಣಿಸುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ಎಕ್ಸೈಟ್ ಆಗಿದ್ದೀನಿ, ಹೇಗೆ ಕಾಣಿಸುತ್ತೆ ಏನು ಅಂತಂದ್ಬಿಟ್ಟು. ಯಾಕಂದರೆ ಇಷ್ಟನ್ನೆಲ್ಲ ಯೂಸ್ ಮಾಡಿ ನಾನು ಮಾಡ್ತಾ ಇರೋದು ಸಹ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಇನ್ನು ನೆಕ್ಸ್ಟ್ ಐಟಮ್ ಬಂದು ದೇವರಿಗೆ ಕಾಲ್ಗೆಜ್ಜೆ. ಇದನ್ನು ನಾನು ಮೀಶೋದಿಂದ ತರಿಸ್ಕೊಂಡಿರೋದು. ಇದ್ರ ಪ್ರೈಸ್ ಬಂದು 180 ಏನೋ ಇತ್ತು ನಾನು ತೊಗೊಂಡಾಗ. ಚೆನ್ನಾಗಿದೆ, ಬೈ ಮಾಡ್ಬೋದು ಇದನ್ನು ಮೀಶೋದಲ್ಲಿ. ಇನ್ನು ನೆಕ್ಸ್ಟ್ ಬಂದು ದೇವರಿಗೆ ಇದು ಕಿರೀಟ. ಇದನ್ನು ನಾನು ಇಲ್ಲೇ ಭದ್ರಾವತಿಲೇ ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಇದ್ರ ಪ್ರೈಸ್ ಬಂದು 120 ರುಪೀಸು. ನೆಕ್ಸ್ಟ್ ಐಟಮ್ ಬಂದು ಈ ಆನೆಗಳು. ಹೇಗೆ ನಾವು ನೋಡಿರೋ ಫೋಟೋಗಳಲ್ಲೆಲ್ಲ ಲಕ್ಷ್ಮಿಗೆ ಸೈಡಲ್ಲಿ ಆನೆಗಳಿರುತ್ತೋ
ಹಾಗೇನೇ ಲಕ್ಷ್ಮೀ ಪೂಜೆಗೂ ಸಹ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಇದು. ಇಲ್ಲೇ ನಮ್ಮ ಭದ್ರಾವತಿಲಿ ಸೇಲ್ ಆಗ್ತಾಗ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 400 ರುಪೀಸ್ ಅಷ್ಟೇ ನಾನು ಪೇ ಮಾಡಿದ್ದು. ತುಂಬ ದೊಡ್ಡದು ಇದೆ. ನೆಕ್ಸ್ಟ್ ಬಂದು ಬಾಳೆಕಂದು ಸಿಕ್ಸೋ ಅಂಥದ್ದು. ಇದನ್ನು ಸಹ ನನಗೆ ನಮ್ಮ ಮನೆಯವರೇ ಮಾಡಿಕೊಟ್ಟಿರೋದು. ಮನೆಯಲ್ಲಿ ಇದ್ದಂಥ ಪೈಪಿಂದ ಐರನ್ ಕಬ್ಬಣ ಇದು, ಅದರಿಂದ ಈ ಥರ ಐಡಿಯಾ ಮಾಡಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲೂ ಸಹ ಬಾಳೆಕಂದು ಅದನ್ನೆಲ್ಲ ಹಾಕಿದಾಗ ಅಳ್ಳಾಡೋದಿಲ್ಲ ಮತ್ತು ಬೀಳೋದಿಲ್ಲ. ವೆಯ್ಟ್ ಇದೆ ಸಖತ್ತಿದ್ದು. ಇದು ಇಲ್ಲಿಂದ ಬಾಳೆಕಂದನ್ನು ಸಿಕ್ಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಾವು ಒಳಗಡೆ ಏನಾದರೂ ಹಾಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಅದಕ್ಕೆ ಸಪೋರ್ಟಿಗೆ ಇದೊಂದೇ ಇದ್ದರೆ ಬಿದ್ದುಬಿಡತ್ತೆ ಅಂತ ಅಂದ್ಬಿಟ್ಟು ಸಪೋರ್ಟಿಗೆ ಈ ಥರ ರಾಡ್ಗಳನ್ನ ಸಹ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದಕ್ಕೆ ಬೇಕಾದರೆ ನಾವೇನಾದ್ರು ಡಿಸೈನು ಆ ಥರ ಏನಾದರೂ ಮಾಡ್ಕೋಬೋದು. ನಾನು ಬರೀ ಪೇಂಟ್ ಮಾತ್ರ ಮಾಡಿದ್ದೀನಿ ಈಗ ಸದ್ಯಕ್ಕೆ. ಇದಕ್ಕೂ ಸಹ ನಾನು ಯಾವುದೇ ರೀತಿ ಕಾಸ್ಟ್ನ ಪೇ ಮಾಡಿಲ್ಲ, ಯಾಕಂದರೆ ಇದು ಮನೆಯಲ್ಲೇ ಇದ್ದಂಥ ವಸ್ತುಗಳಿಂದನೇ ಐಡಿಯಾ ಮಾಡಿ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೂ ನನಗೆ ಯಾವುದೇ ರೀತಿ ಖರ್ಚೇನು ಬಂದಿಲ್ಲ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಆ ಕಡೆ ಈ ಕಡೆ ಬಾಳೆಕಂದನ್ನು ಸಿಕ್ಸ್ಬಿಟ್ಟು ಇಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು ಬಂದು ಬಾಳೆಗೊನೆ. ಇದನ್ನು ಅಷ್ಟೇ ನಾನೇ ಮಾಡ್ಕೊಂಡಿರೋ ಅಂಥದ್ದು. ಚೆನ್ನಾಗಿದೆ. ಸ್ಪಂಜ್ ಯೂಸ್ ಮಾಡಿಬಿಟ್ಟು ಯೆಲ್ಲೋ ಕಲರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ ಮಾಡ್ಕೊಂಡಿರೋ ಅಂಥದ್ದು. ಕ್ಯೂಟಾಗಿ ಸ್ಮಾಲಾಗಿ ಮಾಡ್ಕೊಂಡಿದ್ದೀನಿ. ಬಾಳೆ ದಿಂಡಂತೂ ರಿಯಲಾಗಿ ತರ್ತೀವಿ, ಅದಕ್ಕೆ ಬಾಳೆಗೊನೆ ಅಂತೂ ರಿಯಲಾಗಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದನ್ನು ಬಾಳೆಗೊನೆಗೆ ಕಟ್ಟೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ, ಇದಕ್ಕೆ ನಾನು ಸ್ಪಂಜಿಗೆ ಮತ್ತು ಸ್ಟಾಕಿಂಗ್ಸಿಗೆ ಮಾತ್ರ ಇನ್ವೆಸ್ಟ್ ಮಾಡಿರೋವಂಥದ್ದು. ಸ್ಪಂಜಿಗೆ 15 ರುಪೀಸ್ ಏನೋ ಒಂದು ಸ್ಪಂಜು, ಮತ್ತು ಇದು ಸ್ಟಾಕಿಂಗ್ಸು ಮೀಶೋದಲ್ಲಿ ಸಿಗುತ್ತೆ. ಮೀಶೋದಿಂದ ತರಿಸ್ಕೊಂಡಿದ್ದು. ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಅರಿಶಿನ ಕುಂಕುಮದ್ದು. ಬಂದೋರಿಗೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಮೀಶೋದಿಂದ ತರಿಸಿರೋದು ನಾನು. ಚೆನ್ನಾಗಿದೆ. ಇದರಲ್ಲಿ ಅವರೇ ಅರಿಶಿನ ಕುಂಕುಮ ಎರಡೂ ಸಹ ಫಿಲ್ ಮಾಡಿರ್ತಾರೆ, ನಾವೇನು ಫಿಲ್ ಮಾಡೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 21 ಬರುತ್ತೆ. 130 ರುಪೀಸು ಮೀಶೋದಲ್ಲಿ. ಚೆನ್ನಾಗಿದೆ, ತೊಗೋಬೋದು. ಇದನ್ನು ಸಹ ಒಂದು ಯೂನಿಕ್ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಕೊಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಇನ್ನು ಲಾಸ್ಟ್ ಬಂದುಬಿಟ್ಟು ನಂದು ದೇವಿ ಮುಖವಾಡ. ಇದನ್ನು ತುಂಬ ಆಸೆ ಪಟ್ಟು ತೊಗೊಳ್ಳೇಬೇಕು ಅಂತ ಇದಕ್ಕೋಸ್ಕರನೇ ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬಂದಿದ್ದು. ಹೋದ ವರ್ಷವೇ ಅನ್ಕೋತಾ ಇದ್ದೆ ತೊಗೋಬೇಕು ಅಂತ, ಆದರೆ ಆಗಲಿಲ್ಲ. ಹಾಗಾಗಿ ಈ ಸಲ ತೊಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ತೊಗೊಬಂದಿರೋ ಅಂಥದ್ದು ಈ ಮುಖವಾಡನ. ಬನ್ನಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ವರ್ಷದ ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಸಹ ನಾನು ಚಿಕ್ಕಪೇಟೆಯಿಂದನೇ ತೊಗೊಬಂದಿದ್ದು. ನಾನು ಇದಕ್ಕೆ ಪೇ ಮಾಡಿದ್ದು 3000. ತುಂಬ ಇಷ್ಟ ಆಯಿತು. ಇನ್ನೂ ಜಾಸ್ತಿ ಜ್ಯುವೆಲರಿ ಇರೋದು ಅದೆಲ್ಲ ಇತ್ತು. ನಂಗೆ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಯಾರಿಗೆಲ್ಲ ಈ ದೇವಿ ಮುಖವಾಡ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ. ಇದು ಪ್ರೈಸ್ ಬಂದು 3000. ಚಿಕ್ಕಪೇಟೆಲ್ಲೇ ತೊಗೊಂಡಿದ್ದು ನಾನು. ಫಸ್ಟು ತುಂಬ ರೀಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿ ತುಂಬ ಕಾಸ್ಟ್ ಅಂತ ಅನ್ನಿಸ್ತಿತ್ತು, ಆದರೆ ಅಲ್ಲೋಗಿ ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕಮ್ಮಿಗೆ ಸಿಗತ್ತೆ. ನಾನಿನ್ನೂ ಕಮ್ಮಿಗೆ ಬಾರ್ಗಿಂಗ್ ಮಾಡ್ಬೋದಿತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ದೇವ್ರ ವಿಷಯದಲ್ಲೆಲ್ಲ ಏನು ಜಾಸ್ತಿ ಬಾರ್ಗಿಂಗ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು 3000 ಕೊಟ್ಟಿದ್ದು. ನನಗಂತೂ ತುಂಬ ಇಷ್ಟ ಆಯಿತು ದೇವಿ ಮುಖವಾಡ. ಈ ಸಲ ವರಲಕ್ಷ್ಮಿಗೆ ಇದೇ ಹೈಲೈಟು ಮುಖವಾಡನೇ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡೋದ್ರಲ್ವಾ ನನ್ನ ಈ ವರ್ಷದ ವರಲಕ್ಷ್ಮಿ ಹಬ್ಬದ ಕಲೆಕ್ಷನ್ಸು. ನಿಮಗೆ ಇದರಲ್ಲಿ ಯಾವ ಐಟಮ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಕಳಿಸಿ ನೋಡಿ. ಮತ್ತು ನಿಮಗೆ ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋಂಥ ಐಟಮ್ಸ್ಗಳಲ್ಲಿ ಯಾವುದಾದ್ರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಇದು ನನ್ನ ಈ ವರ್ಷದ ವರಲಕ್ಷ್ಮಿ ಹಬ್ಬದ ಕಲೆಕ್ಷನ್ಸ್ ಆಗಿರುತ್ತೆ. ಇದ್ರ ಪ್ರೈಸು ಡೀಟೇಲ್ಸು ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ.
ನೋಡೋಣ ಈ ಐಟಮ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಈ ಸಲ ವರಲಕ್ಷ್ಮಿ ಹಬ್ಬ ಹೇಗೆ ಬರುತ್ತೆ, ಔಟ್ಪುಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ನನ್ನ ನೆಕ್ಸ್ಟ್ ಮುಂದಿನ ವ್ಲಾಗ್ಗಳಲ್ಲಿ ನೋಡ್ಬೋದು. ಈ ಸಲ ವರಮಹಾಲಕ್ಷ್ಮಿ ನೀವು ಕೇಳಿದ ಎಲ್ಲ ವರಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವ್ರಿ ಮೂಮೆಂಟ್. ಬಾಯ್.